ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ಯೂಸ್ ಮಾಡೋ ಕ್ಲೆನ್ಸರ್ಸ್, ಟೋನರ್ಸ್, ಮಾಯಿಶ್ಚರೈಸರ್ಸ್ ಯಾವುದು, ಅವುಗಳನ್ನು ನಾನು ಹೇಗೆ ಯೂಸ್ ಮಾಡ್ತೇನೆ ಅಂತ ತೋರಿಸ್ತೀನಿ. ಹಲೋ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಲಿವ್ ಲವ್ ಲಾವ್. ನಾನು ಇವತ್ತು ಯೂಸ್ ಮಾಡೋ ಪ್ರಾಡಕ್ಟ್ಸ್ ನೀವೇನು ಯೂಸ್ ಮಾಡ್ಬೇಕಂತಿಲ್ಲ. ನಿಮ್ಮ ಹತ್ರ ಏನು ಪ್ರಾಡಕ್ಟ್ಸ್ ಇದೆ ಅವುಗಳಲ್ಲೇ ನೀವು ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್ ಮಾಡಿದ್ರೆ ಸಾಕು. ಬಟ್ ನೀವು ಪ್ರಾಡಕ್ಟ್ಸ್ ಖರೀದಿಸೋ ಮುಂಚೆ ಅದರ ಇಂಗ್ರೀಡಿಯೆಂಟ್ಸ್ ಒಂಚೂರು ನೋಡ್ಕೊಳ್ಳಿ. ಸೇಫ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಇದ್ದ ಕ್ಲೆನ್ಸರ್, ಟೋನರ್, ಮಾಯಿಶ್ಚರೈಸರ್ನೇ ತಗೊಳ್ಳಿ. ವಿಡಿಯೋದೊಳಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಟೈಪ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಪರ್ಸನ್ ಟು ಪರ್ಸನ್ ಸ್ಕಿನ್ ಟೈಪ್ ಚೇಂಜಸ್ ಇರುತ್ತೆ. ಸೊ ಸ್ಕಿನ್ ಟೈಪ್ಸ್ ಅಲ್ಲಿ 4 ವಿಧಗಳಿವೆ. ಸೊ ಫಸ್ಟ್ ಒನ್ ಆಯಿಲಿ ಸ್ಕಿನ್. ಈ ಸ್ಕಿನ್ ಟೈಪ್ ಅನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದಂದ್ರೆ, ನಾವು ಫೇಸ್ ವಾಶ್ ಮಾಡಿದ ನಂತರ ಒಳ್ಳೆ ಒಂದು ಕ್ಲೆನ್ಸರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಿದ ನಂತರ ಪ್ಯಾಟ್ ಡ್ರೈ ಮಾಡ್ಕೊಳ್ಬೇಕು ಫೇಸನ್ನು. ಅದ್ರ ನಂತರ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಅಂದರೆ ಏನು ಹಚ್ಕೊಳ್ಳೋದೆ, ಮಾಯಿಶ್ಚರೈಸರ್, ಟೋನರ್ಸ್ ಏನು ಹಚ್ಕೊಳ್ಳೋದೆ ನಾವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಸೊ ಈ ಹಾಫ್ ಆನ್ ಅವರಲ್ಲಿ ನಮ್ಮ ಸ್ಕಿನ್ ತುಂಬ ಆಯಿಲ್ ಪ್ರೊಡ್ಯೂಸ್ ಮಾಡ್ತಿದೆ, ಅಂದರೆ ತುಂಬ ಜಿಡ್ಡಾಗಿ ಕಾಣಿಸ್ತಿದೆ, ತುಂಬ ಆಯಿಲಿ ಆಗಿ ಕಾಣಿಸ್ತಿದೆ, ಮುಟ್ಟುವಾಗ ಆಯಿಲಿ ಅನಿಸ್ತಿದೆ. ಇಲ್ದಿದ್ರೆ ನೋಡುವಾಗಲೇ ಗೊತ್ತಾಗ್ತದೆ ತುಂಬ ಆಯಿಲಿ ಕಾಣಿಸ್ತಿದ್ರೆ, ತುಂಬ ಶೈನಿ ಕಾಣಿಸ್ತಿದ್ರೆ ಅದು ಆಯಿಲಿ. ಡ್ರೈ ಸ್ಕಿನ್ ಅಂದರೆ ಈ ಹಾಫ್ ಆನ್ ಅವರ್ ಆದ ನಂತರ ನಮ್ಮ ಸ್ಕಿನ್ ತುಂಬ ಎಳ್ದಾಗೆ ಆಗ್ತಾ ಇದೆ, ತುಂಬ ಇಚ್ಚಿಂಗ್ ಆಗ್ತಾ ಇದೆ, ಇಲ್ಲ ಫ್ಲೇಕಿ ಕಾಣಿಸ್ತಿದೆ, ಅಲ್ಲಲ್ಲಿ ವೈಟ್ ಫ್ಲೇಕ್ಸ್ ಬರ್ತಾ ಇರೋ ಥರ ಕಾಣಿಸ್ತಿದೆ, ಇಲ್ಲ ತುಂಬ ಬರ್ನಿಂಗ್ ಸೆನ್ಸೇಷನ್ ಇದೆ, ಎಲ್ಲೆಲ್ಲೋ ರೆಡ್ನೆಸ್ ಇದೆ, ಹಾಗಿದ್ರೆ ನಿಮ್ಮ ಸ್ಕಿನ್ ಡ್ರೈ. ಸೊ ನೆಕ್ಸ್ಟ್ ಕಾಂಬಿನೇಷನ್ ಸ್ಕಿನ್. ಈ ಕಾಂಬಿನೇಷನ್ ಸ್ಕಿನ್ ತಿಳ್ಕೊಳ್ಳೋ ಮುಂಚೆ ನಾನು ನಮ್ಮ ಮುಖದಲ್ಲಿರೋ ಝೋನ್ಗಳ ಬಗ್ಗೆ ಹೇಳ್ತೇನೆ. ಸೊ ಇದು ಈ ಏರಿಯಾಗೆ ಟಿ ಝೋನ್ ಹೇಳ್ತಾರೆ, ಇಲ್ಲಿಂದ ಈ ಏರಿಯಾಗೆ ಟಿ ಝೋನ್ ಹೇಳ್ತಾರೆ. ಸೊ ಈ ಏರಿಯಾಗೆ ಎಸ್ ಝೋನ್ ಹೇಳ್ತಾರೆ, ಹಾಗೆ ಈ ಏರಿಯಾಗೆ ಸಿ ಝೋನ್ ಹೇಳ್ತಾರೆ. ಸೊ ಈಗ ಕಾಂಬಿನೇಷನ್ ಸ್ಕಿನ್ನಿಗೆ ಬರೋಣ. ಈ ಟಿ ಝೋನ್ ಹೇಳಿದ್ನಲ್ಲ, ಈ ಹಾಫ್ ಆನ್ ಅವರ್ ಆದ ನಂತರ ಫೇಸ್ ವಾಶ್ ಮಾಡಿಬಿಟ್ಟು ನಿಮ್ಮ ಟಿ ಝೋನ್ ಮಾತ್ರ ಆಯಿಲಿ ಇದೆ, ಓಕೆ, ಬಟ್ ಇಲ್ಲೆಲ್ಲ ಡ್ರೈ ಅನ್ನಿಸ್ತಿದೆ. ಟಿ ಝೋನ್ ತುಂಬ ಆಯಿಲ್, ಇಲ್ಲೆಲ್ಲ ಆಯಿಲಿ, ಇದೆಲ್ಲ ಸ್ವಲ್ಪ ಆಯಿಲಿ ಕಾಣಿಸ್ತಿದೆ, ಮುಟ್ಟುವಾಗ ಗೊತ್ತಾಗ್ತಿದೆ ಜಿಡ್ಡಿದೆ ಅಂತ ಅನ್ಸಿದ್ರೆ, ಸೊ ಅದನ್ನ ಕಾಂಬಿನೇಷನ್ ಸ್ಕಿನ್ ಹೇಳಿ. ಇಲ್ಲೆಲ್ಲ ಆಯಿಲಿ ಇದೆ, ಇಲ್ಲೆಲ್ಲ ಸ್ವಲ್ಪ ಡ್ರೈ ಅಥವಾ ನಾರ್ಮಲ್ ಸ್ಕಿನ್ ಇದ್ರೆ, ಅಂದ್ರೆ ಅಷ್ಟು ಎಳ್ತಾನೂ ಇಲ್ಲ ಅಷ್ಟು ಆಯಿಲಿನೂ ಇಲ್ಲ ಆದ್ರೆ ಅದು ಕಾಂಬಿನೇಷನ್. ಸೊ 4ನೇ ಸ್ಕಿನ್ ಟೈಪ್ ನಾರ್ಮಲ್ ಸ್ಕಿನ್. ಈ ಸ್ಕಿನ್ ಟೈಪ್ ಇರೋರು ಆಕ್ಚುಲಿ ಈ ಸ್ಕಿನ್ ಟೈಪ್ ಜಾಸ್ತಿ ಆಯಿಲಿನೂ ಅಲ್ಲ, ಜಾಸ್ತಿ ಡ್ರೈನೂ ಅಲ್ಲ, ಕಾಂಬಿನೇಷನ್ ಸ್ಕಿನ್ ಟೈಪು ಅಲ್ಲ, ಮಿಡಲ್ ಅಲ್ಲಿ ಇರುತ್ತೆ. ಅಂದ್ರೆ ತುಂಬಾ ಡ್ರೈ ಕೂಡ ಅನ್ಸಲ್ಲ, ಫ್ಲೇಕಿ ಕೂಡ ಅನ್ಸಲ್ಲ, ಇರಿಟೇಷನ್ ಕೂಡ ಇರಲ್ಲ, ಹಾಗೆ ತುಂಬಾ ಆಯಿಲ್ ಕೂಡ ಪ್ರೊಡ್ಯೂಸ್ ಮಾಡಲ್ಲ, ನಾರ್ಮಲಿ ಪ್ಲಂಪಿ ಹೆಲ್ದಿ ಆಗಿ ಕಾಣಿಸ್ತಿದೆ ಅಂದ್ರೆ ಅದು ನಾರ್ಮಲ್ ಸ್ಕಿನ್. ನಾರ್ಮಲ್ ಸ್ಕಿನ್ ಅಲ್ಲಿ ನಿಮ್ಮ ಫೇಸ್ ತುಂಬಾ ಹೈಡ್ರೇಟೆಡ್, ಕಂಫರ್ಟೇಬಲ್ ಆಗಿ ಕಾಣಿಸ್ತದೆ, ತುಂಬಾ ಆಯಿಲಿ ಕಾಣಿಸಲ್ಲ, ತುಂಬಾ ಡ್ರೈನೂ ಕಾಣಿಸ್ತದೆ. ಇನ್ನೊಂದು ಬಗೆಯ ಸ್ಕಿನ್ ಟೈಪ್ ಇದೆ, ಅಂದ್ರೆ ಈ 4 ಬಿಟ್ಟು ಇನ್ನೊಂದು ಸೆನ್ಸಿಟಿವ್ ಸ್ಕಿನ್ ಟೈಪ್ ಅಂತ ಹೇಳ್ತಾರೆ. ನಾವು ಯಾವುದೇ ಪ್ರಾಡಕ್ಟ್ಸ್ ಹಾಕುವಾಗ, ಅಂದ್ರೆ ಮಾಯಿಶ್ಚರೈಸರ್ ಇರಲಿ, ಟೋನರ್ ಇರಲಿ ಹಾಕುವಾಗ ಅದರಲ್ಲಿ ಸ್ವಲ್ಪ ಫ್ರೇಗ್ರೆನ್ಸ್ ಇದ್ರೆ ಇಲ್ಲ ಕಲರ್ ಇದ್ರೆ ನಮ್ಮ ಸ್ಕಿನ್ ಬೇಗನೆ ಬರ್ನಿಂಗ್ ಸೆನ್ಸೇಷನ್ ಕೊಟ್ಬಿಡುತ್ತೆ. ಅಂದ್ರೆ ನಾವು ಹಚ್ಚಿದ ಕೂಡಲೇ ಅನ್ಸುತ್ತೆ, ಅಯ್ಯೋ ಏನೋ ಉರಿತಾ ಇದೆ, ತೊಳಿವ ಬೇಗ ಅಂತ ಅನ್ಸಿದ್ರೆ ಅದು ಸೆನ್ಸಿಟಿವ್ ಸ್ಕಿನ್. ಈ ಸೆನ್ಸಿಟಿವ್ ಸ್ಕಿನ್ ಇರೋವರು ಆ ಮೊದಲು ಹೇಳಿದ 4 ಸ್ಕಿನ್ ಟೈಪ್ ಇರೋ ಪರ್ಸನ್ಸ್ ಗಳಿದಾರಲ್ಲ, ಅದ್ ಯಾವ ಪರ್ಸನಿಗೂ ಬರ್ಬೋದು ಈ ಸೆನ್ಸಿಟಿವ್ ಸ್ಕಿನ್. ಸೊ ಯಾವ ಏಜ್ ಗ್ರೂಪ್ ಅಲ್ಲೂ ಬರ್ಬೋದು. ಈಗ ನನ್ನ ಮೊದಲು ಸೆನ್ಸಿಟಿವ್ ಸ್ಕಿನ್ ಇರ್ಲಿಲ್ಲ, ಈಗ ಇದೆ ಅಂದ್ರೆ ಅದು ಹೌದು. ಟೈಮ್ ಕಳಿತಾ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗ್ಲೂಬಹುದು, ಇಲ್ಲ ಮೊದ್ಲು ಇದ್ದದ್ದು ಸೆನ್ಸಿಟಿವ್ ಸ್ಕಿನ್ ಈಗ ನಾರ್ಮಲ್ ಬರ್ಲೂಬಹುದು. ತುಂಬಾ ಫ್ರೇಗ್ರೆನ್ಸ್ ಮತ್ತು ಕಲರ್ ಇರೋ ಪ್ರಾಡಕ್ಟ್ಸ್ ಗಳು ಕೆಲವೊಮ್ಮೆ ಸ್ಕಿನ್ ಅನ್ನು ಇರಿಟೇಟ್ ಮಾಡುತ್ತೆ. ಸೊ ಅವಾಗ ನಮ್ಮ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿ. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಕಲರ್ಸ್ ಇರೋ, ಫ್ರೇಗ್ರೆನ್ಸ್ ಇರೋ ಪ್ರಾಡಕ್ಟ್ಸ್ ಗಳನ್ನು ಸ್ವಲ್ಪ ದೂರ ಇಟ್ರೇನೆ ಒಳ್ಳೆ. ನನ್ನ ಸ್ಕಿನ್ ಟೈಪ್ ಕಾಂಬಿನೇಷನ್ ಸ್ಕಿನ್ ಟೈಪ್, ಸ್ವಲ್ಪ ಆಯಿಲಿ, ಸ್ವಲ್ಪ ಡ್ರೈ, ಸ್ವಲ್ಪ ನಾರ್ಮಲ್. ಸೊ ನನ್ನ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಟೈಪ್. ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ಒಳ್ಳೇದು. ಪ್ಯಾಚ್ ಟೆಸ್ಟ್ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್, ನೀವೀಗ ಮಾಯಿಶ್ಚರೈಸರ್ ಒಂದು ತಂದ್ರಿ, ಅದನ್ನು ತಂದು ಇಲ್ಲಿ ನೆಕ್ಕಿನ ಕೆಳಗೆ ಇಲ್ಲಿ ಈ ಪಾರ್ಟಲ್ಲಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಬಿಡೋದು ಒಳ್ಳೇದು. ಸೊ ಆವಾಗ ಅಲ್ಲೇನಾದರೂ ಇಚ್ಚಿಂಗ್ ಆಗುತ್ತಾ, ಬರ್ನಿಂಗ್ ಸೆನ್ಸೇಷನ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಇಲ್ಲದೆ ಇದ್ರೆ ಮಾತ್ರ ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ. ಡೈರೆಕ್ಟಾಗಿ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ನಮ್ಮ ಸ್ಕಿನ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಮುಖಕ್ಕೆ ಏನಾದರೂ ಆದರೆ ನಮಗೆ ತುಂಬ ಬೇಜಾರಾಗುತ್ತಲ್ವಾ. ಸೊ ಮುಖಕ್ಕೇನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮೊದಲೇ. ಸೊ ಯಾವುದೇ ಪ್ರಾಡಕ್ಟ್ ತಂದರೂ ಅದನ್ನು ಒಮ್ಮೆ ಪ್ಯಾಚ್ ಟೆಸ್ಟ್ ಮಾಡಿ. ವಾಶ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಅಂದರೆ ಈ ಕ್ಲೆನ್ಸರ್ಸ್ ಮತ್ತೆ ಫೇಸ್ ವಾಶಸ್ ಇರುತ್ತಲ್ಲ, ಅದರಲ್ಲಿ ಫ್ರೇಗ್ರೆನ್ಸ್ ಕಲರ್ ಇದ್ರೆ ಅಷ್ಟೊಂದು ಮ್ಯಾಟರ್ ಆಗಲ್ಲ, ಯಾಕಂದ್ರೆ ನಾವು ಅದನ್ನು ತೊಳಿತೀವಿ, ಅದರಲ್ಲಿ ಏನೂ ಆಗಲ್ಲ. ಬಟ್
ಮಾಯ್ಶ್ಚರೈಸರ್ಸ್, ಟೋನರ್, ಸೀರಮ್ಸ್ ಇದರಲ್ಲೆಲ್ಲ ಫ್ರೇಗ್ರೆನ್ಸ್ ಎಲ್ಲ ಇದ್ರೆ ಕೆಲವೊಮ್ಮೆ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವರಿಗೆ ತುಂಬ ಇರಿಟೇಟ್ ಮಾಡುತ್ತೆ ಸ್ಕಿನ್ ಅನ್ನು. ಸೊ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಆಮೇಲೆ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಈ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಜಾಸ್ತಿ ತಿಳ್ಕೊಳ್ಳಿಕ್ಕಿದ್ರೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್. ಫಸ್ಟ್ ಸ್ಟೆಪ್ ಕ್ಲೆನ್ಸರ್ ಅಲ್ಲಿ 2 ಟೈಪ್ ಇರುತ್ತೆ. ಒಂದು ಕ್ಲೆನ್ಸರ್ಸ್, ಒಂದು ಫೇಸ್ ವಾಶಸ್ ಅಂತ ಹೇಳ್ಬೋದು ನಾವು. ಕ್ಲೆನ್ಸರ್ಸ್ ತುಂಬಾ ಮೈಲ್ಡ್ ಆಗಿರುತ್ತೆ, ಅಂದ್ರೆ ಅದು ನೊರೆ ಬರ್ಸಲ್ಲ ನಾವು ವಾಶ್ ಮಾಡಿದಾಗ, ಫೋಮಿಂಗ್ ಆಗಿರಲ್ಲ. ಅದೇ ಫೇಸ್ ವಾಶ್ಗಳು ಸ್ವಲ್ಪ ನೊರೆ ಜನರೇಟ್ ಮಾಡುತ್ತೆ, ಫೋಮ್ ಬರುತ್ತೆ, ಅದರಲ್ಲಿ ಫೋಮ್ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಯೂಶ್ವಲಿ ಜೆಂಟಲ್ ಕ್ಲೆನ್ಸರ್ಸ್ ಯೂಸ್ ಮಾಡೋದು ಒಳ್ಳೇದು. ಯಾವುದು ನಮ್ಮ ಮುಖದ ನ್ಯಾಚುರಲ್ ಆಯಿಲ್ ಅನ್ನು ತೆಗೆದು ಹಾಕಲ್ಲ ಆ ಥರದ್ದು ಕ್ಲೆನ್ಸರ್ಸ್ ಅಥವಾ ಫೇಸ್ ವಾಶಸ್ ಯೂಸ್ ಮಾಡೋದು ಒಳ್ಳೇದು. ಸೊ ನಾನು 2 ಫೇಸ್ ವಾಶಸ್ ಯೂಸ್ ಮಾಡ್ತೀನಿ. ನಾನು ಮುಂಚಿನ ವಿಡಿಯೋಸಲ್ಲಿ ನಿಮ್ಗೆ ತೋರಿಸಿದ್ದೀನಿ ಸೆಟಾಫಿಲ್ ಕ್ಲೆನ್ಸರ್ ನಾನು ಬೆಳಗ್ಗೆ ಯೂಸ್ ಮಾಡ್ತೀನಿ. ನೈಟಿಗೆ ಒಂದು ಒಳ್ಳೆ ಆಯಿಲ್ ಎಲ್ಲ ಸ್ವಲ್ಪ, ಅಂದರೆ ನಾನು ಮೇಕಪ್ ಹಾಕ್ತೀನಿ ಇಲ್ಲ ಸನ್ಸ್ಕ್ರೀನ್ ಹಾಕ್ತೀವಿ ನಾವು, ಅದನ್ನೆಲ್ಲ ತೆಗೆದು ಹಾಕೋಕ್ಕೆ ಒಂದು ಒಳ್ಳೆ ಫೋಮ್ ಬೇಸ್ಡ್ ಫೇಸ್ ವಾಶ್ ಯೂಸ್ ಮಾಡೋದು ಒಳ್ಳೆ. ಯೂಶ್ವಲಿ ಈವ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಫೇಸ್ ವಾಶ್ ಮಾಡುವಾಗ ಡಬಲ್ ಕ್ಲೆನ್ಸಿಂಗ್ ಮೆಥಡ್ ಅನ್ನು ಯೂಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಾವು ಐದರ್ ಮೇಕಪ್ ಹಾಕ್ತೀವಿ, ಇಲ್ಲ ನಾವು ತುಂಬಾ ಡಸ್ಟಿಗೆ ಎಕ್ಸ್ಪೋಸ್ ಆಗಿರ್ತೀವಿ, ಇಲ್ಲ ಸನ್ಸ್ಕ್ರೀನ್ ಹಾಕಿರ್ತೀವಿ. ಇದನ್ನೆಲ್ಲ ತೆಗಿಬೇಕು, ನಮ್ಮ ಮುಖದಿಂದ ಡಸ್ಟ್ ಅನ್ನೆಲ್ಲ ತೆಗಿಬೇಕು, ಮೇಕಪ್ ಅನ್ನೆಲ್ಲ ತೆಗಿಬೇಕಾದ್ರೆ ಫಸ್ಟ್ ಒಂದು ಮೇಕಪ್ ರಿಮೂವರ್ ಅನ್ನು ಯೂಸ್ ಮಾಡ್ಬೋದು. ಐದರ್ ಮೈಸೆಲರ್ ವಾಟರ್ ಅಥವಾ ಕ್ಲೆನ್ಸಿಂಗ್ ಬಾಮ್ಸ್, ಆಯಿಲ್ಸ್, ಕ್ಲೆನ್ಸಿಂಗ್ ಮಿಲ್ಕ್ ಎಲ್ಲ ಇದ್ರೆ ಅದನ್ನು ಯೂಸ್ ಮಾಡಿ. ಫಸ್ಟ್ ಎಲ್ಲ ಮೇಕಪ್ ಅನ್ನು, ಡರ್ಟ್ ಅನ್ನು, ಸನ್ಸ್ಕ್ರೀನ್ ಅನ್ನೆಲ್ಲ ಅದು ಮೆಲ್ಟ್ ಮಾಡಿ ತೆಗಿಯುತ್ತೆ. ಸೆಕೆಂಡ್, ಯಾವುದೇ ಒಂದು ಈ ಫಸ್ಟ್ ಕ್ಲೆನ್ಸ್ ಮಾಡಿ ಏನಾದರೂ ಉಳಿದಿದ್ರೆ ಅದನ್ನು ತೆಗೆದು ಹಾಕೋ ಒಂದು ಒಳ್ಳೆ ಫೇಸ್ ವಾಶ್, ಅಂದರೆ ಫೋಮ್ ಬೇಸ್ಡ್ ಫೇಸ್ ವಾಶ್ ಹಾಕಿ ಚೆನ್ನಾಗಿ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಟೋನಿಂಗ್, ಮಾಯ್ಶ್ಚರೈಸಿಂಗ್ ಮಾಡೋದು. ಯಾವುದೇ ಕ್ಲೆನ್ಸರ್ಸ್ ಮತ್ತೆ ಫೇಸ್ ವಾಶ್ ಯೂಸ್ ಮಾಡುವಾಗ 1 ಮಿನಿಟ್ ಆ ಫೇಸ್ ಅನ್ನು ಒಳ್ಳೆ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಿ. ಇದು ನಂಗೆ ಎಕ್ಸಾಕ್ಟ್ಲಿ ಇದ್ರ ಬೆನಿಫಿಟ್ ಗೊತ್ತಿಲ್ಲ, ಬಟ್ ನಾನು ಎಣಿಸಿರೋ ಪ್ರಕಾರ ಹೀಗೆ ಯಾಕೆ ಹೇಳ್ತಾರಂದ್ರೆ ಎಲ್ಲ ಮೂಲೆಗಳಿಂದ ನಾವು ಚೆನ್ನಾಗಿ ಕ್ಲೆನ್ಸ್ ಮಾಡ್ತೀವಲ್ವ. 1 ಮಿನಿಟ್ ಅಂದರೆ ನಾವು ಹೀಗೀಗೆ ಮಾತ್ರ ಮಾಡಲ್ಲ, ಎಲ್ಲ ಸೈಡಿಂದಲೂ ಫೇಸ್ ವಾಶ್ ಮಾಡ್ತೀವಿ. ಮೋಸ್ಟ್ಲಿ ಅದಕ್ಕೋಸ್ಕರ ಈ ಟೆಕ್ನಿಕನ್ನು ಹೇಳ್ತಾರೆ. ನಾನು ಇವಾಗ ಮೇಕಪ್ ಹಾಕೊಂಡಿದ್ದೀನಲ್ಲ, ಅದಕ್ಕಾಗಿ ನಾನು ಈಗ ಯೂಸ್ ಮಾಡ್ತಿರೋದು ಪ್ಲಮ್ ಅವರ ಈ ಲುಮಿನೆಸೆನ್ಸ್ ಬಾಮ್. ಇದು ಬಾಮಿ ಟೆಕ್ಸ್ಚರಲ್ಲಿದೆ. ಸೊ ಇದನ್ನು ಮುಖಕ್ಕೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಎಲ್ಲ ಮೇಕಪ್ ತೆಗಿತಿದ್ದೀನಿ. ಮೇಕಪ್ ರಿಮೂವ್ ಮಾಡಲಿಕ್ಕೆ ನೀವು ಐದರ್ ಮೈಸೆಲರ್ ವಾಟರ್ ಅಥವಾ ಕ್ಲೆನ್ಸಿಂಗ್ ಬಾಮ್ಸ್ಗಳು, ಲೋಷನ್ಸ್ಗಳು ಯೂಸ್ ಮಾಡ್ಬೋದು. ವಾಟರ್ ಪ್ರೂಫ್ ಮೇಕಪ್ ಇದ್ದರೆ ಮೈಸೆಲರ್ ವಾಟರಲ್ಲಿ ಅಷ್ಟೊಂದು ಹೋಗಲ್ಲ, ಅದಕ್ಕಾಗಿ ನಾನು ಕ್ಲೆನ್ಸಿಂಗ್ ಬಾಮನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ, ಅದ್ರ ಮೇಲೇ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿದಾಗ ಅದು ಮಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ. ಸೊ ಅದನ್ನು ಮತ್ತೆ ಹೋಗಿ ವಾಶ್ ಮಾಡಿ. ಸೆಕೆಂಡ್ ಕ್ಲೆನ್ಸರ್ ನಾನು ಅರೋಮಾ ಮ್ಯಾಜಿಕ್ ಅವರದ್ದು ವೈಟ್ ಟೀ ಆ್ಯಂಡ್ ಕ್ಯಾಮಮೈಲ್ ಫೇಸ್ ವಾಶನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದು ತುಂಬ ಅಫೋರ್ಡೆಬಲ್. ಸೊ ಇದನ್ನು ಯೂಸ್ ಮಾಡಿ ಎಲ್ಲ ಉಳಿದಿರೋ ಮೇಕಪ್ ಮತ್ತು ಡರ್ಟನ್ನು ತೆಗಿತಿದ್ದೀನಿ. ಅದರೊಂದಿಗೆ ನೀವು ಫೇಸಿಗೆ ಸಪ್ರೇಟ್ ಟವಲ್ ಇಟ್ಕೊಳ್ಳೋದು ಒಳ್ಳೆಯದು. ಫೇಸ್ ಟಾಲ್ ಅಂತ ಬರ್ತವೆ, ಸೊ ಅವುಗಳನ್ನು ಇಟ್ಕೊಳ್ಳೋದು ಒಳ್ಳೆಯದು. ಒಂದು ಜೆಂಟಲ್, ತುಂಬ ಸಾಫ್ಟ್ ಆಗಿರೋ ಫೇಸ್ ಟಾಲ್ ಸಪ್ರೇಟಾಗಿ ಇಡೋದು ಒಳ್ಳೆಯದು. ಮೈಗೆ ಯೂಸ್ ಮಾಡೋದನ್ನೇ ಯೂಸ್ ಮಾಡಬೇಕಂತಿಲ್ಲ. ಟೋನರ್ಸ್ ಏನಕ್ಕೆ ಯೂಸ್ ಮಾಡ್ತಾರಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ನಾನು ಯೂಸ್ ಮಾಡೋ ಟೋನರ್ ಆ್ಯಕ್ಚುಲಿ ಸಿಂಪಲ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದರದ್ದು ಟೋನರ್. ಬಟ್ ಅದೀಗ ಮೋಸ್ಟ್ಲಿ ಔಟ್ ಆಫ್ ಸ್ಟಾಕ್ ಇರುತ್ತೆ. ಸೊ ಅದನ್ನು ಲಿಂಕ್ ಸಿಕ್ಕಿದ್ರೆ ನಾನು ಲಿಂಕ್ ಮಾಡ್ತೀನಿ, ಇಲ್ದಿದ್ರೆ ನಾನು ಈ ಟೋನರನ್ನು ಯೂಸ್ ಮಾಡ್ತೀನಿ. ಇದು ಪ್ಲಮ್ ಅವರದ್ದು ಗ್ರೇಪ್ ಸೀಡ್ ಆ್ಯಂಡ್ ಸಿ ಬಕತಾನ್ ನ್ಯೂಟ್ರಿ ಪ್ಲೆನಿಶ್ ಫೇಸ್ ಮಿಸ್ಟ್. ಸೊ ಇದೊಂದು ಫೇಸ್ ಮಿಸ್ಟ್, ಟೋನರ್ ಅಲ್ಲ. ಬಟ್ ನನಗೂ ಟೋನರೇ ಬೇಕಂತಿಲ್ಲ, ಯಾವುದೇ ರೋಸ್ ವಾಟರ್ ಕೂಡ ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡೋದು, ಯಾವುದೇ ಫೇಸ್ ಮಿಸ್ಟನ್ನು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋ ಈ ಪ್ಲಮ್ ಇದು ಟೋನರಲ್ಲಿ ತುಂಬ ಫ್ರೇಗ್ರೆನ್ಸ್ ಇದೆ. ಸೊ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಇದ್ದರೆ. ಸೊ ಸಿಂಪಲ್ ನಾನು ಹೇಳಿದ್ರಲ್ಲ, ಅದರಲ್ಲಿ ಯಾವುದೇ ಫ್ರೇಗ್ರೆನ್ಸ್ ಇಲ್ಲ. ಸೊ ಅದು ತುಂಬ ಮೈಲ್ಡ್ ಆಗಿ ಜೆಂಟಲ್ ಆಗಿದೆ. ಸೊ ಅದು pH ಲೆವೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಇದು ಕೂಡ ಮಾಡುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ. ಸೊ ಯಾರಿಗೆ ಸೆನ್ಸಿಟಿವ್ ಸ್ಕಿನ್ ಇದೆ ಅವರಿಗೆ ಇದು ಸೂಟ್ ಆಗಲಿಕ್ಕಿಲ್ಲ. ನಾನು ಯೂಶ್ವಲಿ ಟೋನರ್ಸ್, ಇದರಲ್ಲಿ ಸ್ಪ್ರೇ ಇದೆ, ಬಟ್ ನಾನು ಯೂಶ್ವಲಿ ಟೋನರ್ಸ್ ಯೂಸ್ ಮಾಡುವಾಗ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಲ್ಲ. ತುಂಬ ಜನರು ಕಾಟನ್ ಪ್ಯಾಡ್ಸಲ್ಲಿ ಹಾಕಿ ಆಮೇಲೆ ಟೋನರ್ ಯೂಸ್ ಮಾಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಕೈಯಲ್ಲಿ ಸ್ವಲ್ಪ ಟೋನರ್ ಹಾಕಿಬಿಟ್ಟು ಕೈಯಿಂದಲೇ ಹೀಗೆ ಮಾಡಿಬಿಟ್ಟು ಇಡೀ ಫೇಸಿಗೆ ಪ್ಯಾಕ್ ಮಾಡ್ತೀನಿ. ನಾನು ಯಾಕೆ ಕಾಟನ್ ಯೂಸ್ ಮಾಡಲ್ಲ ಅಂದರೆ ತುಂಬ ವೇಸ್ಟೇಜ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ
ಕಾಟನಿಗೆ ಹಾಕಿದ ಕೂಡಲೇ ಅದೆಲ್ಲ ಅಬ್ಸಾರ್ಬ್ ಮಾಡುತ್ತೆ, ನಮ್ಮ ಮುಖಕ್ಕೆ ಎಲ್ಲಿ ಬೀಳುತ್ತೆ ಅಲ್ವಾ. ಸೊ ಅದೊಂದು ನನ್ನ ಥಿಂಕಿಂಗ್. ನಿಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಸ್ಟೆಪ್ ನಿಮ್ಗೆಲ್ರಿಗೂ ಗೊತ್ತಿದೆ ಮಾಯ್ಶ್ಚರೈಸಿಂಗ್. ಸೊ ಮಾಯ್ಶ್ಚರೈಸಿಂಗ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನಿಮ್ಮ ಸ್ಕಿನ್ ಹೆಲ್ದಿ ಗ್ಲೋಯಿ ಆಗಿಡ್ಲಿಕ್ಕೆ, ನಿಮ್ಮ ಮುಖದಲ್ಲಿ ಆಯಿಲ್ ಸ್ಟ್ರಿಪ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ಮಾಯ್ಶ್ಚರೈಸರ್ಸ್ ತುಂಬಾ 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 ಇಂಪಾರ್ಟೆಂಟ್. ಸೊ ಅದನ್ನ ಮಿಸ್ ಮಾಡಬೇಡಿ. ನಿಮ್ಮ ಸ್ಕಿನ್ ಆಯಿಲಿ ಇದ್ರೂ ಅದನ್ನು ಮಾತ್ರ ಮಾಯ್ಶ್ಚರೈಸಿಂಗ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ನಾನು ತುಂಬಾ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡ್ತೀನಿ. ನಾನು ಇವಾಗ ಯೂಸ್ ಮಾಡ್ತಿರೋದು ಅವಿನೋ ಆಕ್ಟಿವ್ ನ್ಯಾಚುರಲ್ಸ್ ಡೈಲಿ ಮಾಯ್ಶ್ಚರೈಸಿಂಗ್ ಲೋಷನ್. ಸೊ ಇದರಲ್ಲಿ ಫ್ರೇಗ್ರೆನ್ಸ್ ಇಲ್ಲ ಹಾಗೂ ತುಂಬಾ ಲೈಟ್ ವೆಯ್ಟ್. ಇದು ಡ್ರೈ ಸ್ಕಿನ್ ಹಾಗೂ ಆಯಿಲಿ ಸ್ಕಿನ್, ಅದ್ರ ಜೊತೆ ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್, ಎಲ್ಲ ಸ್ಕಿನ್ ಟೈಪ್ಗಳಿಗೂ ಸೂಟ್ ಆಗುತ್ತೆ. ಸೊ ಅದಕ್ಕೆ ಇದು ಯಾರು ಯೂಸ್ ಮಾಡ್ಬೋದು. ಪ್ರೈಸ್ ಕೂಡ ತುಂಬಾ ಅಫೋರ್ಡೆಬಲ್ ಇದೆ, ತುಂಬಾ ಏನು ಎಕ್ಸ್ಪೆನ್ಸಿವ್. ಸೊ ನಾವು ಮಾಯ್ಶ್ಚರೈಸಿಂಗ್ ಮಾಡುವಾಗ ತುಂಬಾ ತಿಕ್ಕಿ ಮಾಡ್ಬೇಕಂತಿಲ್ಲ. ಫೇಸ್ ಲಿಫ್ಟ್ ಆಗಬೇಕು ಅಂತ ತುಂಬಾ ಜನ ಮೇಲೆ ಹೀಗೆ ತಿಕ್ತಾರೆ, ಅದನ್ನ ಮಾಡ್ಬೇಕಂತಿಲ್ಲ. ಸುಮ್ಮನೆ ಮಾಯ್ಶ್ಚರೈಸರ್ ಹಚ್ಕೊಂಡ್ಬಿಟ್ಟು ಎಲ್ಲ ಜಾಗದಲ್ಲಿ ತಲುಪೋ ಹಾಗೆ, ಫೇಸಿನ ಎಲ್ಲ ಜಾಗದಲ್ಲಿ ತಲುಪೋ ಹಾಗೆ ಮಸಾಜ್ ಮಾಡಿದ್ರೆ ಆಯ್ತು. ತುಂಬಾ ತಿಕ್ಕಿ ಮಸಾಜ್ ಮಾಡಬೇಡಿ, ಅದು ನಿಮ್ಮ ಫೇಸಿಗೆ ಸ್ವಲ್ಪ ಹಾರ್ಮ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ಅದರಲ್ಲಿ ತುಂಬಾ ಆಯಿಲ್ಸ್ ಇರಲ್ಲ. ಸೊ ತುಂಬಾ ಫೇಸ್ ಅನ್ನು ಆಯಿಲಿ ಮಾಡಲ್ಲ. ಅದು ಹೈಡ್ರೇಟೆಡ್ ಇಡೋ ಜೊತೆ ಸ್ಕಿನ್ ಒಳಗೆ ಸೋಕಿನ್ ಆಗುತ್ತೆ ಮಾಯ್ಶ್ಚರೈಸರ್, ಆದ್ರೆ ನಿಮ್ಮ ಸ್ಕಿನ್ ಶೈನಿ ಆಯಿಲಿ ತೋರಿಸಲ್ಲ. ಹಾಗೂ ತುಂಬಾ ಡ್ರೈ ಸ್ಕಿನ್ ಇರೋರು ಆಯಿಲ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಗಳನ್ನು, ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಗಳನ್ನು ಯೂಸ್ ಮಾಡೋದು ಒಳ್ಳೇದು. ಅದು ನಿಮ್ಮ ಸ್ಕಿನ್ ತುಂಬಾ ನರಿಶ್ಡ್ ಆಗಿ, ತುಂಬಾ ಹೆಲ್ದಿ ಆಗಿ ಇಡುತ್ತೆ. ತುಂಬಾ ಮಾಯ್ಶ್ಚರೈಸೇಷನ್ ನರಿಶ್ಮೆಂಟ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ, ಡ್ರೈ ಅನ್ಸಲ್ಲ ನಿಮ್ಮ ಸ್ಕಿನ್. ಸೊ ಆಯಿಲ್ ಬೇಸ್ಡ್, ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಡ್ರೈ ಸ್ಕಿನ್ ಗಳಿಗೆ ಒಳ್ಳೆ. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಮರಿಬಾರ್ದು, ಯಾವ್ದಂದ್ರೆ ಸನ್ಸ್ಕ್ರೀನ್ ಹಚ್ಕೊಳ್ಳೋದು. ಡೇ ಟೈಮಿಗೆ ನೀವೆಲ್ಲಾದ್ರೂ ಹೊರಗೆ ಹೋಗ್ತೀರಾ, ಆದ್ರೆ ಹೊರಗೆ ಹೋಗಲ್ಲ ಆದ್ರೂ ಡೇ ಟೈಮ್ ಅಲ್ಲಿ ನೀವು CTM ಮಾಡೋದಾದ್ರೆ ಸನ್ಸ್ಕ್ರೀನ್ ಅನ್ನು ಮಾತ್ರ ಮರಿಬೇಡಿ. ಸೊ ಈ ಸನ್ಸ್ಕ್ರೀನ್ ವಿಡಿಯೋ ಮುಂದೆ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಒಂದು 2-3 ವಿಡಿಯೋ ಆದ ನಂತರ ನಾನು ಸನ್ಸ್ಕ್ರೀನ್ ಯಾಕೆ ಇಂಪಾರ್ಟೆಂಟ್, ಏನಕ್ಕೆ ಹಾಕಬೇಕು, ನಾವು ಯಾವ ಸನ್ಸ್ಕ್ರೀನ್ ಹಾಕಬೇಕು, ಸನ್ಸ್ಕ್ರೀನ್ ಅಂದರೆ ಏನು, ಸನ್ UV ರೇಸ್ ಇಂದ ನಮ್ಮ ಸ್ಕಿನ್ನಿಗೆ ಏನಾಗುತ್ತೆ, ಅದನ್ನೆಲ್ಲ ಇನ್ನೊಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಸೈಡಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕ್ತಿರೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಅದನ್ನು ಮಾತ್ರ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ನ್ಯೂ ಇಯರ್ ನಾವು ನಮ್ಮನ್ನು ಹೆಲ್ದಿ ಆಗಿಡೋಣ, ನಮ್ಮ ಸ್ಕಿನ್ನನ್ನು ಹೆಲ್ದಿ ಆಗಿಡೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಇಯರ್, ಈ 2 ವರ್ಷ ಎಷ್ಟು ನಮಗೆ ಟೆನ್ಷನಲ್ಲಿ, ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿ, ಕೆಲವರಿಗೆ ಕೋವಿಡ್ ಆಗಿರ್ಬೋದು, ಆಗದೆ ಇರ್ಬೋದು. ಸೊ ಇದೆಲ್ಲ ಆಗಿ ನಾವು ಮುಂದೆ ಬಂದಿದ್ದೀವಿ. ಆ ನಮ್ಮ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಳ್ಳೋದು ಬೇಡ. ಸೊ ಇದೇ ಆತ್ಮವಿಶ್ವಾಸದಿಂದ ಮುಂದೆ ಹೋಗೋಣ. ಸೊ ಈ ವರ್ಷ ನಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋಣ, ನಮ್ಮ ಎಲ್ಲರ ಹೆಲ್ತ್ ಒಳ್ಳೇದಾಗಿರ್ಲಿ. ಸೊ ನಮ್ಮ ಸ್ಕಿನ್ ಅನ್ನು ಕೂಡ ಹೆಲ್ದಿ ಆಗಿಡೋಣ. ಸೊ ಇನ್ನೂ ಜಾಸ್ತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ನಂಗೆ ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆವಾಗ ನಾನು ಇನ್ನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ, ತುಂಬ ಜಾಸ್ತಿ ಜನರಿಗೆ ನನ್ನ ವಿಡಿಯೋ ರೀಚ್ ಆಗ್ಲಿಕ್ಕೆ ಸಾಧ್ಯ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಹ್ಯಾಪಿ ನ್ಯೂ ಇಯರ್.